ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಗ್ಯಾರಂಟಿ ಯೋಜನೆಗಳ ಆಸೆ ತೋರಿಸಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಡ್ತೀವಿ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ಕೊಡ್ತೀವಿ, ಗೃಹಜ್ಯೋತಿ ಅಡಿಯಲ್ಲಿ ಅಷ್ಟು ಕರೆಂಟ್ ಕೊಡ್ತೀವಿ, ಮತ್ತೊಂದು ಮಗದೊಂದು ಅಂತ ಜನರಿಗೆ ಆಸೆ ತೋರಿಸಿ ಅಧಿಕಾರವನ್ನು ಪಡೆದುಕೊಂಡ್ರು. ಆದರೆ ಈಗ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಎಳೆಯಾಗಿ ಸಪ್ರೇಟಾಗಿ ನಾನೇನು ಬಿಚ್ಚಿಟ್ಟು ನಿಮ್ಮ ಮುಂದೆ ಸ್ಪಷ್ಟವಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. 2,000 ಆಸೆಗೆ ಜನ ಇವತ್ತು ಕಾದುಕೊಂಡು ಕೂತಿದ್ದಾರೆ. ನಮ್ಮನೆಗೆ 2,000 ಬರ್ತಾ ಇಲ್ಲ, ನಮಗೆ 2,000 ತಲುಪ್ತಾ ಇಲ್ಲ ಅನ್ನೋದೇ ಈಗಿನ ಮಹಿಳೆಯರ, ಅಂದರೆ ಈಗಿನ ಕರ್ನಾಟಕದ ಗೃಹಲಕ್ಷ್ಮಿಯರ ದೊಡ್ಡ ಆರೋಪ ಆಗಿದೆ. ಸರ್ಕಾರವನ್ನು ದೂಷಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಈಗ ಒಂದು ಹೊಸ ಬಾಂಬನ್ನು ಹಾಕಿದೆ. ಏನು ಅಂತಂದರೆ, ಈ ಗೃಹಜ್ಯೋತಿ, ಗೃಹಲಕ್ಷ್ಮಿ ಯೋಜನೆಗಳ ಮರುಪರಿಶೀಲನೆಯನ್ನು ಮತ್ತೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅಂದರೆ ಇಷ್ಟು ದಿನ ಏನು 2,000 ರೂಪಾಯಿಯನ್ನು ಪಡೆದುಕೊಳ್ತಾ ಇದ್ರು, ಗೃಹಜ್ಯೋತಿ ಅಡಿಯಲ್ಲಿ ಒಂದಿಷ್ಟು ವ್ಯಾಟ್ಗಳ ಕರೆಂಟನ್ನು ಉಚಿತವಾಗಿ ಪಡೆದುಕೊಳ್ತಾ ಇದ್ರು, ಅದಕ್ಕೆ ಈಗ ಮತ್ತೆ ಮರುಪರಿಷ್ಕರಣೆ ಅನ್ನುವಂತಹದ್ದು ಆಗುತ್ತೆ ಸರ್ಕಾರದ ವತಿಯಿಂದ ಅನ್ನುವಂತಹ ವಿಚಾರ ರಾಜ್ಯದ ಜನರಿಗೆ ತಲುಪಿದೆ. ಅದು ಎಲ್ಲೋ ಒಂದು ಕಡೆ ನಿರಾಸೆ ಉಂಟಾಗಿದೆ. ಇದ್ರ ಜೊತೆಗೆ ಮತ್ತೊಂದು ದೊಡ್ಡ ನಿರಾಸೆ ಏನು ಅಂತಂದರೆ, 60 ವರ್ಷ ರೀ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಹಗಲು ರಾತ್ರಿ ತನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ದುಡ್ದವನಿಗೆ 60 ವರ್ಷ ಆದಮೇಲೆ ತಾನು ಸೇವೆ ಸಲ್ಲಿಸಿದ ಮೇಲೆ ಪಿಂಚಣಿ ಅಂತ ಒಂದು ಬರುತ್ತಲ್ಲ, ಪೆನ್ಷನ್ ಅಂತ ಒಂದು ಬರುತ್ತಲ್ಲ, ಅದಕ್ಕೂ ನಮ್ಮ ರಾಜ್ಯ ಸರ್ಕಾರ ಕತ್ರಿ ಹಾಕ್ತಾ ಇದೆಯಲ್ಲ. ಏನು ಹೇಳೋಣ ನಮ್ಮ ರಾಜ್ಯ ಸರ್ಕಾರಕ್ಕೆ? ಒಂದಲ್ಲ ಎರಡಲ್ಲ ಸ್ನೇಹಿತರೆ, 16 ಲಕ್ಷ ಜನ ಪಿಂಚಣಿದಾರರಿಗೆ ಪಿಂಚಣಿಯನ್ನು ಸ್ಥಗಿತ ಮಾಡಿದೆ ನಮ್ಮ ಘನವೆತ್ತ ರಾಜ್ಯ ಸರ್ಕಾರ. 16 ಲಕ್ಷ ಜನ. ಒಟ್ಟು ನಮ್ಮ ರಾಜ್ಯದಲ್ಲಿ ಹತ್ರ 82,71,000 ಜನ ಪಿಂಚಣಿಯನ್ನು ಪಡೆದುಕೊಳ್ತಾರೆ. ಅವರ ಪಿಂಚಣಿಯ ಮೊತ್ತ ಹತ್ರ 400 ಕೋಟಿ ರೂಪಾಯಿಗಳು. ಆದರೆ ಈಗ 16 ಲಕ್ಷ ಜನರ ಪಿಂಚಣಿಯನ್ನು ಸ್ಥಗಿತಗೊಳಿಸಿ ಹತ್ರ 150 ಕೋಟಿ ರೂಪಾಯಿಗಳನ್ನು ಉಳಿತಾಯ ಮಾಡೋಕ್ಕೆ ಮುಂದಾಗಿದೆ ಡಿ ಕೆ ಶಿವಕುಮಾರ್ ಅವರ ಕರ್ನಾಟಕದ ಕಾಂಗ್ರೆಸ್ಸಿನ ಸರ್ಕಾರ. ಯಾಕ್ರಿ 16 ಲಕ್ಷ ಜನ ಪಿಂಚಣಿದಾರರ ಪಿಂಚಣಿಯನ್ನು ಹೋಲ್ಡ್ ಮಾಡಿದ್ದೀರಿ, ಸ್ಟೇ ಮಾಡಿದ್ದೀರಿ, ಸ್ಥಗಿತಗೊಳಿಸಿದ್ದೀರಿ ಅಂತ ಪ್ರಶ್ನೆ ಮಾಡಿದರೆ ಕುರುಡು ನೆಪಗಳನ್ನು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಕುರುಡು ನೆಪಗಳನ್ನು ಹೇಳ್ತಾ ಇದೆ. ಸರಿಯಾದ ದಾಖಲಾತಿ ಕೊಟ್ಟಿಲ್ಲ, ಸರಿಯಾದ ವಾರ್ಷಿಕ ಆದಾಯದ ಪತ್ರಗಳನ್ನು, ದಾಖಲೆಗಳನ್ನು ಕೊಟ್ಟಿಲ್ಲ, ಸರಿಯಾದಂತಹ ರೆಸಿಡೆನ್ಷಿಯಲ್ ಅಡ್ರೆಸ್ಸನ್ನು ಪ್ರೊವೈಡ್ ಮಾಡಿಲ್ಲ ಅನ್ನುವಂತಹ ಕುರುಡು ನೆಪಗಳನ್ನು, ಕುರುಡು ಕಾರಣಗಳನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸಮಂಜಸ? ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಜನ ಯಾವತ್ತೂ ಕೂಡ ನೀವು ನಮಗೆ ಉಚಿತ ಯೋಜನೆಗಳನ್ನು ಕೊಡಿ, ಈ ಗ್ಯಾರಂಟಿಗಳನ್ನು ಕೊಡಿ ಅಂತ ಕೇಳಿಲ್ಲ. ಅಧಿಕಾರಕ್ಕೆ ಬರಬೇಕು, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನುವಂತಹ ಪರಮ ದುರಾಸೆಯಿಂದ ರಾಜ್ಯದ ಜನರನ್ನು ಒಂದು ಹಂತಕ್ಕೆ ಸೋಮಾರಿ ಮಾಡಿದ್ದು ಇದೇ ನಿಮ್ಮ ಕಾಂಗ್ರೆಸ್ ಸರ್ಕಾರ. ಆದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಲ್ವಾ? ಅದು ನಿಮ್ಮ ಕರ್ತವ್ಯ ಅಲ್ವಾ? ಆದರೆ ಈಗೇನು ಮಾಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀರಿ? ಸರಿಯಾದ ಆ್ಯನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ಸ್ಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ ಹತ್ರ 45,323 ಜನರ ಪಿಂಚಣಿಯನ್ನು ಹೋಲ್ಡ್ ಮಾಡಿದ್ವಿ. ಆ್ಯನ್ಯುವಲ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂತ. ಸರಿಯಾದ ರೆಸಿಡೆನ್ಷಿಯಲ್ ಅಡ್ರೆಸ್ ಇಲ್ಲ ಅಂತ ಹೇಳಿಬಿಟ್ಟು 2 ಲಕ್ಷ ಚಿಲ್ಲರೆ ಜನರ ಪಿಂಚಣಿಯನ್ನು ಹೋಲ್ಡ್ ಮಾಡಿದ್ದೀರಿ. ಡಾಕ್ಯುಮೆಂಟೇಷನ್ ಪರ್ಫೆಕ್ಟ್ ಆಗಿಲ್ಲ, ಕೆಲವರು ಸರಿಯಾದ ದಾಖಲಾತಿಗಳನ್ನು ಕೊಟ್ಟಿಲ್ಲ ಪಿಂಚಣಿಗೆ ಅಂತ ಹೇಳಿ 13,932 ಜನರ ಪಿಂಚಣಿಯನ್ನು ಸ್ಥಗಿತಗೊಳಿಸಿದ್ದೀರಿ. ಇದೆಲ್ಲ ಈಗಿನ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಕಾರಣ. ಒಟ್ಟು 16 ಲಕ್ಷ ಜನರ ಪಿಂಚಣಿ ಅನ್ನೋದು ಹೋಲ್ಡ್ ಆಗಿದೆ. ಅಲ್ಲ, ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. 3 ತಿಂಗಳಿಂದ ಪಿಂಚಣಿ ಬರ್ತಾ ಇಲ್ಲ. 16 ಲಕ್ಷ ಜನರಿಗೆ 3 ತಿಂಗಳಿಂದ ಪಿಂಚಣಿ ಅಂತಕ್ಕಂಥದ್ದು ಬರ್ತಾ ಇಲ್ಲ. ಅಂದರೆ 3 ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಉಳಿತಾಯ ಮಾಡಿದ್ದು ಹತ್ರ 450 ಕೋಟಿ ರೂಪಾಯಿಗಳು. ಅಂದರೆ 16 ಲಕ್ಷ ಜನರ ಪಿಂಚಣಿಯ ಮೊತ್ತ 150 ಕೋಟಿ ಆಗುತ್ತೆ ಹತ್ರ. ಅಂದರೆ 450 ಕೋಟಿಯನ್ನು ಇವರು ಉಳಿತಾಯ ಮಾಡಿದರು. ಉಳಿತಾಯ ಮಾಡಿ ಏನು ಮಾಡ್ತಾರೆ? ಮತ್ತದೇ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಈ ಕಡೆಯಿಂದ ತಗೊಳ್ಳೋದು, ಆ ಕಡೆಯಿಂದ ಕೊಡೋದು. ಸೊ ಈ ಪಿಂಚಣಿದಾರರಿಗೆ ಮತ್ತೆ ಮೊದಲನೇ ಥರ ಪಿಂಚಣಿ ಬರೋದು ಯಾವಾಗ? ಈಗ ಇಷ್ಟೆಲ್ಲ ನೆಪ ಹೇಳ್ತಾ ಇದ್ದೀರಲ್ಲ, ದಾಖಲಾತಿಗಳು ಸರಿ ಇಲ್ಲ, ಆ್ಯನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ಸ್ಗಳನ್ನು ಸರಿಯಾಗಿ ಅವರು ಪ್ರೊವೈಡ್ ಮಾಡಿಲ್ಲ, ಕೊಟ್ಟಿಲ್ಲ, ಅದರ ಜೊತೆಗೆ ರೆಸಿಡೆನ್ಷಿಯಲ್ ಅಡ್ರೆಸ್ಗಳನ್ನು ಸರಿಯಾಗಿ ಕೊಟ್ಟಿಲ್ಲ ಅಂತ. ಮತ್ತು 3 ತಿಂಗಳಿಂದ ಹೆಂಗೆ ಕೊಡ್ತಾ ಇದ್ರಿ ನೀವು ಇವರಿಗೆ ಪಿಂಚಣಿಯನ್ನು, ಪೆನ್ಷನನ್ನು? ದಿಸ್ ಈಸ್ ದ ಕ್ವಶನ್. ಆದ್ದರಿಂದ ರಾಜ್ಯದ ಜನರಿಗೆ ನಿರಾಸೆಯನ್ನು ಮಾಡಬೇಡಿ. ಅಧಿಕಾರದಲ್ಲಿದ್ದೀರಿ, ಅಧಿಕಾರದ ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ, ಅದನ್ನು ಸರಿಯಾಗಿ ಮಾಡಿ.
ರಾಜ್ಯದ ಜನರಿಗೆ ಏನು ಮಾತು ಕೊಟ್ಟಿದ್ದೀರಿ ಆ ಮಾತಿನ ಮೇಲೆ ನಿಲ್ಲಿ. ತೀರಾ ರಾಜ್ಯದ ಜನರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ತುತ್ತಾಗೋದು ಬೇಡ. ಆಗ್ತಾ ಇದೆ, ಬಟ್ ಆಗೋದು ಬೇಡ ಅನ್ನೋದೇ ಎಲ್ಲರ ಆಶಯ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.